ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ KPTCLನ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ KPTCL ನಾನ್ HK ಅಭ್ಯರ್ಥಿಗಳ ಲಿಸ್ಟ್ ಆದರೂ ಬಿಡುಗಡೆ ಮಾಡಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಬಹಳ ದಿನದಿಂದ ಕೇಳ್ತಾ ಇದ್ರಿ KPTCLನಲ್ಲಿರುವಂತಹ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನ್ HK ತಾತ್ಕಾಲಿಕ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಅದು ಈಗಾಗಲೇ ಬಿಟ್ಟಾಗಿದೆ. ಇದು ಸುಮಾರು 4 ದಿನ ಆಯಿತು ಇನ್ನೂ ಲಿಸ್ಟ್ ಬಿಟ್ಟು. ಇಲ್ಲಿ ನೋಡ್ಬೋದು ನೀವು ಕಟ್ ಆಫ್ ಅಂಕಗಳೊಂದಿಗೆ ಈ ಒಂದು 1:1 ತಾತ್ಕಾಲಿಕ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಒಟ್ಟು 81 ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ ಒಟ್ಟು 81 ಹುದ್ದೆಗಳಿಗೆ ಈ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಕಟ್ ಆಫ್ ಅಂಕಗಳು ಸಾಮಾನ್ಯ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 47.68ಗೆ ನಿಂತಿದೆ. ಇನ್ನು ಸಾಮಾನ್ಯ ಕನ್ನಡ ವಿದ್ಯಾರ್ಥಿಗಳಿಗೆ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ 96.64ಗೆ ನಿಂತಿದೆ. ಸಾಮಾನ್ಯ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ 95.84ಗೆ ನಿಂತಿದೆ. ಇನ್ನು ಸಾಮಾನ್ಯ ಗ್ರಾಮೀಣ ಅಂದರೆ GM ರೂರಲ್ ಅವರಿಗೆ 96.64ಗೆ ನಿಂತಿದೆ. ಇನ್ನು ಸಾಮಾನ್ಯ ಜನರಲ್ ಅಂದರೆ GMದವರಿಗೆ 95.84ಗೆ ನಿಂತಿದೆ. ಇನ್ನು SC ರೂರಲ್ ಅವರಿಗೆ 95ಗೆ ನಿಂತಿದೆ, 95.04ಗೆ ನಿಂತಿದೆ. ಇನ್ನು SC ಜನರಲ್ 94.24ಗೆ ನಿಂತಿದೆ. ಇನ್ನು ಪರಿಶಿಷ್ಟ ವರ್ಗ ಇಲ್ಲಿ ST ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಂತೀವಲ್ಲ, ಅಲ್ಲಿ 95.2ಗೆ ನಿಂತಿದೆ ST ರೂರಲ್ಗೆ. ಇನ್ನು ST ಜನರಲ್ಗೆ 95.20ಗೆ ನಿಂತಿದೆ. ಇದು ಸ್ನೇಹಿತರೆ ಹೆವಿ ನಿಂತಿದೆ ಕಟ್ ಆಫ್. ಉಳಿದ ಒಂದು ಕಟ್ ಆಫ್ಗಳು ಕೂಡ ಯಾವ ರೀತಿ ಬರುವುದು ಎಂದು ಈಗಾಗಲೇ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಎಲ್ಲ ಎಕ್ಸ್ಕಾಮ್ಗಳದ್ದು ಮಾಡಿದ್ದೇನೆ, ಹೋಗಿ ನೀವು ನೋಡ್ಬೋದು. ಇನ್ನು 2A PHದವರಿಗೆ ಒಂದು ಪೋಸ್ಟ್ ಇತ್ತು, ಯಾವುದೇ ಅಪ್ಲಿಕೇಶನ್ ಬಂದಿರುವುದಿಲ್ಲ, ಹಾಗಾಗಿ ಆ ಹುದ್ದೆ ಖಾಲಿಯಾಗಿ ಉಳಿದಿದೆ. ಇನ್ನು 2Aನಲ್ಲಿ ಮಾಜಿ ಸೈನಿಕ ಕೂಡ ಒಂದು ಪೋಸ್ಟ್ ಇತ್ತು, ಯಾರು ಕೂಡ ಅಪ್ಲೈ ಮಾಡಿರುವುದಿಲ್ಲ, ಹೀಗಾಗಿ ಅದು ಖಾಲಿ ಸ್ಥಾನವಾಗಿ ಉಳಿಯುತ್ತೆ. ಇನ್ನು 2A ರೂರಲ್ದವರಿಗೆ 95.20ಗೆ ನಿಂತಿದೆ. ಇನ್ನು 2A ಜನರಲ್ದವರಿಗೆ 94.40ಗೆ ನಿಂತಿದೆ. ಇನ್ನು 3A ಕನ್ನಡ ಅಭ್ಯರ್ಥಿಗಳಿಗೆ 95.32, 3A ರೂರಲ್ 95.52, 3A ಜನರಲ್ 94.72, 3B ರೂರಲ್ 95.68, 3B ಜನರಲ್ 95.36. ಇನ್ನು ಕ್ಯಾಟಗರಿ 1ದವರಿಗೆ 94.24ಗೆ ನಿಂತಿದೆ. ಇಲ್ಲಿ ನೋಡ್ಬೋದು, ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ, ಅಭ್ಯರ್ಥಿಗಳ ಹೆಸರು ಕೂಡ ಇದೆ, ತಾತ್ಕಾಲಿಕ ಅಂಕಪಟ್ಟಿ ಇದೆ, ಹೋಗಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗುತ್ತೇನೆ, ನೀವು ನೋಡ್ತಾನೆ ಹೋಗ್ಬೋದು. ಇದು ಸ್ನೇಹಿತರೆ ಒಂದು 1:1 ತಾತ್ಕಾಲಿಕ ಅಂಕಪಟ್ಟಿ ಆಗಿರುತ್ತೆ. ಇದು ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ. ಇನ್ನು ಕಿರಿಯ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ತಾತ್ಕಾಲಿಕ ಅಂಕಪಟ್ಟಿ ಕಿರಿಯ ಸ್ಟೇಷನ್ ಪರಿಚಾಲಕ. ಇಲ್ಲಿ 411 ಪೋಸ್ಟ್ಗಳಿವೆ. ಟೋಟಲ್ 31 ಬ್ಯಾಕ್ಲಾಗ್, 380 ಪೋಸ್ಟ್ಗಳು ಖಾಲಿ ಇರುವುದರಿಂದ ಇಲ್ಲಿ ಹೈಯೆಸ್ಟ್ ಪೋಸ್ಟ್ ಇವೆ. ಹಾಗಾಗಿ ಇಲ್ಲಿ ಕಟ್ ಆಫ್ ಕೂಡ ನೋಡ್ಬೋದು ನೀವು. 2A ಥರ್ಡ್ ಜನರಲ್ನಲ್ಲಿ ಒಂದು ಪೋಸ್ಟ್ ಇದೆ, ಯಾರು ಕೂಡ ಅಪ್ಲೈ ಮಾಡಿರುವುದಿಲ್ಲ, ಹಾಗಾಗಿ ಖಾಲಿ ಉಳಿದಿದೆ. ಇನ್ನು 2A PHನಲ್ಲಿ 3 ಪೋಸ್ಟ್ ಇವೆ, ಯಾರು ಕೂಡ ಅಪ್ಲೈ ಮಾಡಿರಲಿಲ್ಲ. ಇನ್ನು 2A PDPನಲ್ಲಿ 94.56ಗೆ ನಿಂತಿದೆ. 2A ಕನ್ನಡ 97.12ಗೆ ನಿಂತಿದೆ, ಇಲ್ಲಿ ಹೈಯೆಸ್ಟ್ ನಿಂತಿದೆ. ಇನ್ನು 2A ಎಕ್ಸರ್ವಿಸ್ಮೆನ್ 59.20, 2A ಗ್ರಾಮೀಣ ಅಂದರೆ ರೂರಲ್ 97.12, 2A ಜನರಲ್ 96.80, 2B ಕನ್ನಡ 97.12, 2B ಎಕ್ಸರ್ವಿಸ್ಮೆನ್ 60.96, 2B ರೂರಲ್ 96.96, 2B ಜನರಲ್ 96.64. ಇನ್ನು 3A PHದವರಿಗೆ ಯಾರು ಒಂದು ಪೋಸ್ಟ್ ಇದೆ, ಯಾರು ಕೂಡ ಅಪ್ಲೈ ಮಾಡಿದ್ದಿಲ್ಲ, ಹಾಗಾಗಿ ಅದು ಖಾಲಿಯಾಗಿ ಉಳಿಯುತ್ತೆ. ಇನ್ನು ಬ್ಯಾಕ್ಲಾಗ್ಗೆ ಉಳಿಯುತ್ತೆ. ಅದು ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗ್ಗೆ ಇರಿಸಲಾಗಿದೆ. ಇನ್ನು 3A ಕನ್ನಡ 97.44, 3A ಎಕ್ಸರ್ವಿಸ್ಮೆನ್ 60.96, 3A ರೂರಲ್ 97.12, 3A ಜನರಲ್ 96.64. ಇನ್ನು 3Bಯಲ್ಲಿ PHನಲ್ಲಿ ಯಾರೂ ಅಪ್ಲೈ ಮಾಡಿರುವುದಿಲ್ಲ, ಹಾಗಾಗಿ ಬ್ಯಾಕ್ಲಾಗ್ ಹುದ್ದೆಗೆ ಸೇರಿಸ್ತಾರೆ. ಇನ್ನು 3B PDP 95.84, ಒಂದೇ ಪೋಸ್ಟ್ ಇರುವುದರಿಂದ ಇಲ್ಲಿ ಆಲ್ಮೋಸ್ಟ್ ಹೆಚ್ಚಿಗೆ ನಿಂತಿದೆ. ಇಲ್ಲಿ 3B ಕನ್ನಡ 97.44, 3B ಎಕ್ಸರ್ವಿಸ್ಮೆನ್ 64.48,
3B ರೂರಲ್ 97.28, 3B ಜನರಲ್ 97.12. ಇನ್ನು ಕ್ಯಾಟಗರಿ 1 ಕನ್ನಡ 97.12ಗೆ ನಿಂತಿದೆ. ಇನ್ನು ಕ್ಯಾಟಗರಿ 1 ಎಕ್ಸರ್ವಿಸ್ಮೆನ್ ಖಾಲಿ ಉಳಿದಿದೆ. ಇನ್ನು ಕ್ಯಾಟಗರಿ 1 ರೂರಲ್ 97ಗೆ ನಿಂತಿದೆ. ಇನ್ನು ಕ್ಯಾಟಗರಿ 1 ಜನರಲ್ಗೆ 96 ನಿಂತಿದೆ, 96.80 ಇದೆ. ಇನ್ನು GM ಥರ್ಡ್ ಜನರಲ್ನಲ್ಲಿ ಯಾರೂ ಅಪ್ಲೈ ಮಾಡಿರುವುದಿಲ್ಲ, 2 ಪೋಸ್ಟ್ ಖಾಲಿಯಾಗಿ ಉಳಿಯುತ್ತವೆ. ಇನ್ನು GM PHನಲ್ಲಿ 83.52ಗೆ ನಿಂತಿದೆ. ಇನ್ನು 8 ಹುದ್ದೆಗಳ ಬ್ಯಾಕ್ಲಾಗ್ಗೆ ಇಳಿಸಲಾಗಿದೆ, ಏಕೆಂದರೆ ಅಪ್ಲೈ ಮಾಡಿರುವುದಿಲ್ಲ, ಹಾಗಾಗಿ 8 ಹುದ್ದೆಗಳು ಬ್ಯಾಕ್ಲಾಗ್ಗೆ ಉಳಿಸ್ತಾರೆ. ಇನ್ನು GM PDPನಲ್ಲಿ 95.84ಗೆ ನಿಂತಿದೆ. ಇನ್ನು GM ಕನ್ನಡದಲ್ಲಿ 98.08ಗೆ ನಿಂತಿದೆ. GM ಎಕ್ಸರ್ವಿಸ್ಮನ್ 64.96ಗೆ ನಿಂತಿದೆ. ಸಾಮಾನ್ಯ ಗ್ರಾಮೀಣ ಅಂದರೆ GM ರೂರಲ್ 98.08ಗೆ ನಿಂತಿದೆ. ಸಾಮಾನ್ಯ GM ಒಟ್ಟು ಟೋಟಲಿ GM 97.60ಗೆ ನಿಂತಿದೆ. ಇನ್ನು SC PDP 93.92 ನಿಂತಿದೆ. SC ಕನ್ನಡ ರೂರಲ್ 97.12 ಕನ್ನಡ ನಿಂತಿದೆ SC. ಇನ್ನು 96.64 SC ರೂರಲ್ ನಿಂತಿದೆ. ಇನ್ನು SC ಎಕ್ಸರ್ವಿಸ್ಮನ್ 47.52ಗೆ ನಿಂತಿದೆ. ಇನ್ನು ST PDP 94.56ಗೆ ನಿಂತಿದೆ. ST ಕನ್ನಡ 96.80ಗೆ ನಿಂತಿದೆ. ಇನ್ನು ST ಎಕ್ಸರ್ವಿಸ್ಮನ್ 57.60ಗೆ ನಿಂತಿದೆ. ಇಲ್ಲಿ ಒಂದು ಹುದ್ದೆ ಇದಕ್ಕೆ ಸೇರಿಸಲಾಗಿದೆ, ಸಾಮಾನ್ಯ ವರ್ಗಕ್ಕೆ ಸೇರಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ST ರೂರಲ್ 96.96, ST ಜನರಲ್ 96.16. ಇನ್ನು ಸ್ನೇಹಿತರೆ 411 ಜನರ ಒಂದು ಲಿಸ್ಟ್ ಇದೆ. ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ, ನೀವು ಪಾಸ್ ಮಾಡಿ ನಿಮ್ಮ ಒಂದು ಲಿಸ್ಟ್ ನೋಡ್ಬೋದು. ಯಾರಿಗೆ ಗೊತ್ತಿರುವುದಿಲ್ಲ ಅವರು ಕಮೆಂಟ್ ಮೂಲಕ ತಿಳಿಸ್ಬೋದು. ನಾವು ಈ ಒಂದು ವಿಡಿಯೋ PDF ಕೂಡ ಲಭ್ಯ ಇರುತ್ತೆ. ಹಾಗಾಗಿ ಏನೇ ಒಂದು ಡೌಟ್ ಇದ್ದರೂ ಕೂಡ ನನಗೆ ಕೇಳ್ಬೋದು, ನಾನು ಹೆಲ್ಪ್ ಮಾಡಲು ಪ್ರಯತ್ನ ಮಾಡ್ತೇನೆ. ಹಾಗಾಗಿ ಇಲ್ಲಿ ಈ ಒಂದು ಲಿಸ್ಟ್ ಸ್ಕ್ರೋಲ್ ಮಾಡಲು ಸಾಧ್ಯವಿಲ್ಲ, ಯಾಕೆಂದರೆ ಭಾಳಷ್ಟು ಜನ ಇದ್ದಿದ್ದಾರೆ. ಹಾಗಾಗಿ ಯಾರಿಗೆ ಈ ಒಂದು PDF ಬೇಕು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ ಒಂದು ಕಮೆಂಟ್ಗೆ ನಾನು ಈ ಒಂದು PDF ಪಿನ್ ಮಾಡ್ತೇನೆ. ನೀವು ಹೋಗಿ ವೆಬ್ಸೈಟ್ಗೆ ಹೋಗುತ್ತೆ, ಸೀದಾ ಲಿಂಕ್ ಕೊಡ್ತೇನೆ. ವೆಬ್ಸೈಟ್ಗೆ ಹೋಗಿ ನೀವು ಇದು ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ಸ್ಪೀಡಾಗಿ. ಇದು ಸ್ನೇಹಿತರೆ ಒಂದು ಲಿಸ್ಟ್ ಆಗಿತ್ತು. ಹಾಗಾಗಿ ಎಲ್ಲರೂ ಕೂಡ ಇನ್ನೂ ಎಸ್ಕಾಮ್ಗಳ ಬಗ್ಗೆ ಯಾವುದೇ ಡೌಟ್ ಬೇಡ, ಎಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾಡಿದ್ದೇನೆ. ನೀವು ಹೋಗಿ ಆ ಒಂದು ವಿಡಿಯೋಗಳನ್ನು ನೋಡ್ಬೋದು. ಎಲ್ಲ ಎಸ್ಕಾಮ್ಗಳದ್ದು ಮಾಡಿದ್ದೇನೆ, ನೀವು ಹೋಗಿ ಆ ಒಂದು ಕಟ್ ಆಫ್ ನೋಡ್ಕೋಬೋದು. ಅದಕ್ಕಿಂತ 1 ಅಥವಾ 2% ಹೆಚ್ಚಿಗೆ ಇದ್ದರೆ ನಿಮ್ಮ ಒಂದು ಕಟ್ ಆಫ್ ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಸ್ನೇಹಿತರೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಲಿಸ್ಟ್ಗಾಗಿ ಕಾಯ್ತಾ ಇದ್ದರು. ಅವರಿಗೆ ಈ ಒಂದು ಲಿಸ್ಟ್ ತುಂಬ ಸಂತೋಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಏನು ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.